Namaskaram. So let us continue with the chapter moving charges and magnetism. So first of all, because of some reason ನಾನು ಗದಗ್ನೊಳಗಿಲ್ಲ, ನಮ್ಮ ರಿಲೇಟಿವ್ ಒಬ್ರಿಗೆ ಆರಾಮಿಲ್ಲ ಅಂಥೇಳಿ. ಸೊ ಅದಕ್ಕೆ ಲಾಸ್ಟ್ 2 ಪಾರ್ಟ್ಸ್ ಆಫ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ನಾವು ಸ್ಕ್ರೀನ್ ರೆಕಾರ್ಡರ್ನೊಳಗೆ ಏನು ಮಾಡಿದ್ವಿ, ಸ್ವಲ್ಪ ಹಂಗೆ ಒಂದು ಟೈಮ್ ಸಿಕ್ತಿಲ್ಲ. ಒಂದು ಸ್ಕೂಲ್ನೊಳಗೆ ನಮ್ಮ ರಿಲೇಟಿವ್ ಒಬ್ಬರು ಅಡ್ಮಿನಿಸ್ಟ್ರೇಟರ್ ಅದಾರ. ಸೊ ಭಾಳಷ್ಟು ಟೈಮ್ ನಮಗೆ ರೈಟ್ ನಾವು ಇಲ್ಲ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಈ ಶಾರ್ಟ್ ಟೈಮ್ನೊಳಗೆ ಒಂದು ಸ್ವಲ್ಪ ಟಾಪಿಕ್ ನಾನು ವಿತ್ ಬೋರ್ಡ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣಂತ್ರಿ ನೆಕ್ಸ್ಟ್ ವೀಡಿಯೋನದ್ರೊಳಗೆ ಮತ್ತೆ ಏನು ಪಾಸಿಬಲ್ ಆಗ್ತದೆ. ಓಕೆ, ಸೊ ಲಾಸ್ಟ್ ಕ್ಲಾಸ್ನೊಳಗೆ ನಾವು ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್ ಡಿಸ್ಕಸ್ ಮಾಡಿದ್ವಿ. ಈಗ ಲೈಕ್ ಸಪೋಸ್ 2 ವೈರ್ ಅದಾವೆ, ಒಂದಕ್ಕೊಂದು ಪ್ಯಾರಲಲ್ ಅದಾವೆ ಆ್ಯಂಡ್ ಇನ್ಫನೈಟ್ ಲೆಂತ್ ಅದಾವೆ. And if they are separated by a distance d carrying currents I1 and I2, ಇವು ಎರಡರ ನೋಡು ಇದ್ರ ಸುತ್ತಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್, ಇದ್ರ ಸುತ್ತಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಇಂಟ್ರಾಕ್ಷನ್ ಆಗಿ ಇದಕ್ಕೆ ಫೋರ್ಸ್ ಬರುತ್ತೆ, ಮ್ಯೂಚುವಲ್ ಫೋರ್ಸ್. ದ್ಯಾಟ್ ಮ್ಯೂಚುವಲ್ ಫೋರ್ಸ್ ಮೈಟ್ ಬಿ ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್. ಇದನ್ನು ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಕ್ಲಾಸ್ನೊಳಗೆ. 2 ವೈರ್ನೊಳಗೆ ಸೇಮ್ ಡೈರೆಕ್ಷನ್ನೊಳಗೆ ಕರೆಂಟ್ ಹೊಂಟಂದ್ರೆ, ಸೇಮ್ ಡೈರೆಕ್ಷನ್ನೊಳಗೆ, ಅವಾಗ ಈಗ ಲೈಕ್ ಚಾರ್ಜಸ್ ಕೇಸ್ನೊಳಗೆ ನಾವು ಪಾಸಿಟಿವ್ ಇದ್ರೇನಂತ ಹೇಳ್ತೀವಿ, ರಿಪಲ್ಸಿವ್ ಅಂತೀವಿ. ಇಲ್ಲಿ ಹಂಗಿಲ್ಲ. ಸೇಮ್ ಡೈರೆಕ್ಷನ್ ಆಗಿದ್ದರೆ ರಿಪಲ್ಸಿವ್ ಆಗೋ ಬದಲಿ ಅಟ್ರಾಕ್ಟ್ ಆಗ್ತೈತಿ, ಅಪೋಸಿಟ್ ಡೈರೆಕ್ಷನ್ ಆಗಿದ್ದರೆ ರಿಪೆಲ್ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಕೆ ಹೊಂಟಿದ್ದು ಇದೇ ಫಾರ್ಮುಲಾ ಯೂಸ್ ಮಾಡಿ ಈಗ ನೆಕ್ಸ್ಟ್ ಟಾಪಿಕ್ ಬರೋದು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಅದು ಮೇ ಬಿ ಪೇಜ್ ನಂಬರ್ 23 ಐತೆ ನೋಡ್ರಿ. ಓಕೆ, ಸೊ ಪೇಜ್ ನಂಬರ್ 23, ಯೂನಿಟ್ ಆಫ್ ಕರೆಂಟ್ ಅಂತ ಐತೆ, ದಟ್ ಈಸ್ ಆಂಪಿಯರ್. ಸೊ ದ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಡೆಫಿನಿಷನ್ ಆಫ್ 1 ಆಂಪಿಯರ್. ವಾಟ್ ಈಸ್ ಯೂನಿಟ್ ಕರೆಂಟ್ ಅಥವಾ ವಾಟ್ ಈಸ್ 1 ಆಂಪಿಯರ್ ಅಂತ ಕೇಳಿದರೆ ಏನು ಬರೀಬೇಕು? ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಡೆಫಿನಿಷನ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತೀವಿ. ಈಗ ನಮಗೆಲ್ಲರಿಗೇನು ಗೊತ್ತು, ದೆರ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ಕಾಲ್ಡ್ ಆಸ್ ಕರೆಂಟ್. ಸೊ ಕರೆಂಟಿದು ಯೂನಿಟ್ ಏನು ರೀ? ಆಂಪಿಯರ್. ಸೊ ಇದ್ರದ್ದು ಸಿಂಬಾಲ್ ನಾವು ಬರಿತೀವಿ ಕ್ಯಾಪಿಟಲ್ A ಅಂತ ಹೇಳಿ. ಸೊ ಈಗ ವಾಟ್ ಈಸ್ 1 ಆಂಪಿಯರ್ ಅಂತ ಹೆಂಗೆ ಡಿಫೈನ್ ಮಾಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ಡೆಫಿನೇಷನ್ ಆಫ್ 1 ಆಂಪಿಯರಿಗೆ ನಮಗೆ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇದ್ರದ್ದು ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ನಿಮಗೆ ನೆನಪಿದ್ರೆ PUC ಫಸ್ಟ್ ಇಯರ್ನೊಳಗೆ ಫಿಸಿಕಲ್ ವರ್ಲ್ಡ್ ಚಾಪ್ಟರ್ನೊಳಗೆ, ಅಲ್ಲೇ ಫಿಸಿಕಲ್ ವರ್ಲ್ಡ್ ಅಲ್ಲ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ನೊಳಗೆ ಈ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್ ಬರ್ತಾರೆ ನೋಡ್ರಿ. ಲೆಂತು, ಮಾಸು, ಟೈಮು, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್ ಅಂತ ಬರ್ತದೆ. ಅದ್ರದ್ದು ಯೂನಿಟ್ ಅಲ್ಲಿ ನೋಡಿದ್ದು ನಾವು ಆಂಪಿಯರ್. ಅಲ್ಲಿ ಡೆಫಿನಿಷನ್ಸ್ ಕೊಟ್ಟಿದ್ರು. ಈ ಆಲ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸಿಗೆ ಡೆಫಿನಿಷನ್ಸ್ ಕೊಟ್ಟಿದ್ರು. 1 ಮೀಟರ್ ಅಂದರೆ ಹೆಂಗೆ ಚೂಸ್ ಮಾಡ್ತಾರೆ, 1 ಸೆಕೆಂಡ್ ಅಂದರೆ ಎಷ್ಟು, 1 kg ಹೆಂಗೆ ಚೂಸ್ ಮಾಡ್ತಾರೆ, ಅಲ್ಲಿದ್ದಿದ್ದು ವಾಟ್ ಈಸ್ 1 ಆಂಪಿಯರ್ ಅಂಥೇಳಿ. ಆ ಡೆಫಿನಿಷನ್ ಇನ್ PUC ಫಸ್ಟ್ ಇಯರ್ನಾಗ ನಾವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ನೊಳಗೆ ಕಲ್ತಿದ್ವಿ. ದ ಸೇಮ್ ಥಿಂಗ್ ಇಲ್ಲಿ ನಾವು ಡಿಸ್ಕಸ್ ಮಾಡೋಕೆ ಹೊಂಟಿವಿ. ಸೊ ಇದನ್ನು ಹೆಂಗೆ ಡಿಸ್ಕ್ರೈಬ್ ಮಾಡ್ತಾರೆ ಅಂದರೆ, ಕನ್ಸಿಡರ್ 2 ವೈರ್ಸ್ ಆಫ್ ಇನ್ಫನೈಟ್ ಲೆಂತ್, ನೆಗ್ಲಿಜಿಬಲ್ ಥಿಕ್ನೆಸ್. ದೀಸ್ 2 ವೈರ್ಸ್ ಮಸ್ಟ್ ಬಿ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ವ್ಯಾಕ್ಯೂಮ್ನೊಳಗೆ 2 ಪ್ಯಾರಲಲ್ ಕಂಡಕ್ಟರ್ಸನ್ನು ಆಫ್ ಇನ್ಫನೈಟ್ ಲೆಂತನ್ನು ಇಡಬೇಕು. 2 ನೋಡೋ ಡಿಸ್ಟೆನ್ಸ್ ಏನೈತಲ್ಲ D, ಇಫ್ ಇಟ್ ಈಸ್ 1 ಮೀಟರ್, ಇಫ್ ದ ಡಿಸ್ಟೆನ್ಸ್ ಈಸ್ 1 ಮೀಟರ್. ಆಮೇಲೆ ಎರಡರೊಳಗೂ ಸೇಮ್ ಕರೆಂಟ್ ಹೊಂಟಿತಂತ ಅಸ್ಯೂಮ್ ಮಾಡ್ಬೇಕು. ಇಲ್ಲಿ ಸದ್ಯ ನಾವು ಬರ್ದೀವಿ I1 ಆ್ಯಂಡ್ I2 ಅಂತ ಹೇಳಿ, ಹೌದಾ? ಸೊ ಇನ್ಸ್ಟೆಡ್ ಆಫ್ I1 ಆ್ಯಂಡ್ I2, ಈಗ ನಾವು ಎರಡರೊಳಗೂ ಸೇಮ್ ಕರೆಂಟ್ ಹೊಂಟೈತಿ ಅಂತ ಅನ್ಕೊಳ್ಳೋಣ. ಬಟ್ ನಮಗದು ಎಷ್ಟು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅದು 1 ಆಂಪಿಯರ್ ಐತೆ, ಎರಡರೊಳಗೂ 1 ಆಂಪಿಯರ್ ಫ್ಲೋ ಆಗ್ತಿರ್ತೈತಿ. ಇದ್ರ ಬಗ್ಗೆ ನಾವು ಆಮೇಲೆ ಡಿಸ್ಕಸ್ ಮಾಡ್ತೀವಿ. ರೈಟ್ ನಾವು ನಮಗಿಷ್ಟು ಗೊತ್ತು, ಸೇಮ್ ಅಮೌಂಟ್ ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ಬೋತ್ ದ ಕಂಡಕ್ಟರ್ಸ್, ಬಟ್ ವಿ ಡೋಂಟ್ ನೋ ಇಟ್ಸ್ ವ್ಯಾಲ್ಯೂ. ಅಂದರೆ I1 ಈಸ್ ಈಕ್ವಲ್ಸ್ ಟು I2. ಸೊ ಈಗ ಸಪೋಸ್ ಅದು 1 ಆಂಪಿಯರ್ ಇತ್ತು ಅಂತ ತಿಳ್ಕೊರಿ, ಇದ್ರಾಗೂ 1 ಆಂಪಿಯರ್, ಇದರಾಗೂ 1 ಆಂಪಿಯರ್ ಇದ್ದರೆ ಏನು ಮಾಡ್ತಾರಂದರೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಈ ಫಾರ್ಮುಲಾದಾಗ. ಓಕೆ,
So let us substitute. Imagining that there are two wires of infinite length which are placed in vacuum. Infinite length ಇದು ವೈರು ಪ್ಯಾರಲಲ್ ಇರ್ಬೇಕು, ವ್ಯಾಕ್ಯೂಮ್ನೊಳಗೆ ಇರ್ಬೇಕು, ಡಿಸ್ಟೆನ್ಸ್ ಅವು ಎರಡು ನೋಡು 1 ಮೀಟ್ರ್ ಇರ್ಬೇಕು, ಎರಡದ್ರೊಳಗೂ ಕರೆಂಟ್ ಸೇಮ್ ಫ್ಲೋ ಆಗ್ತಿರ್ಬೇಕು. ಅದು ನಮಗೆ ವ್ಯಾಲ್ಯೂ ಸ್ಟಾರ್ಟಿಂಗ್ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರು ನಡೀತೈತಿ ಅಥವಾ 1 ಆಂಪಿಯರ್ ಅಂತ ಅಂದ್ಕೊಂಡ್ರು ನಡೀತೈತಿ. ನಾವೀಗ ಡಿಫೈನ್ ಮಾಡೋಕ್ಕೆ ಹೊಂಟಿದ್ದ 1 ಆಂಪಿಯರ್ ಅಂದ್ರೆ ಏನಂತ ಹೇಳಿ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಎಫ್ ಇಸ್ ಈಕ್ವಲ್ ಟು μ0/4π. ಇದ್ರದ್ದು ವ್ಯಾಲ್ಯೂ ನಿಮಗೆ ಗೊತ್ತಿತ್ತು ಅಂತ ಅಂದ್ಕೊಂಡಿನಿ. ವಿ ಕ್ಯಾನ್ ರೀಪ್ಲೇಸ್ μ0/4π ವಿತ್ ದ ವ್ಯಾಲ್ಯೂ 10⁻⁻7 ಇಂಟು 2 ಇಂಟು ಕರೆಂಟ್ ಎರಡು ವ್ಯಾಲ್ಯೂಸ್ ಎಷ್ಟು ಅದ ರೀ, 1 ಆ್ಯಂಡ್ 1 ಆಂಪಿಯರ್ ಈಚ್, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಈಸ್ 1 ಆಂಪಿಯರ್. ಸೊ ಫೈನಲಿ ನಮಗೇನು ಬಂತಂದ್ರೆ 2 ಇಂಟು 10⁻², ಇದು 1 ಇಂಟು 1 ಇದೆಲ್ಲ ಹೋತಾ, 2 ಇಂಟು 10⁻⁻7 ನ್ಯೂಟನ್. ಆ್ಯಕ್ಚುಲಿ ಇದ್ರದ್ದು ಯೂನಿಟ್ ಬರೀ ನ್ಯೂಟನ್ ಅಷ್ಟೇ ಬರೋಂಗಿಲ್ಲ. ಫೋರ್ಸ್ ಅಂದ ತಕ್ಷಣ ನಾವು ನ್ಯೂಟನ್ ಬರೀತೀವಿಲ್ಲ ರೀ, ಇದು ನ್ಯೂಟನ್ ಅಲ್ಲ, ನ್ಯೂಟನ್ ಪರ್ ಮೀಟರ್. ನಿಮ್ಗೆ ಇದ್ರ ಹಿಂದಿನ ಪಾರ್ಟ್ನೊಳಗಿಂದ ಡೆರಿವೇಷನ್ ಇದ್ರದ್ದು ನೆನಪಿತ್ತಂದ್ರೆ ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಎಲ್ ಅಂತ ಬಂದಿರ್ತದೆ. ಆಮೇಲೆ ನಾವೇನು ಮಾಡ್ತೀವಿ ಲಾಸ್ಟಿಗೆ, ಇದು ಇನ್ಫನೈಟ್ ವೈರ್ ಐತಿ, ಎಂಟೈರ್ ವೈರ್ ಸೇರಿ ಎಷ್ಟು ಫೋರ್ಸ್ ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಂಗಿಲ್ಲ. ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ವಿ ಹ್ಯಾವ್ chosen only that part of the two wires which is equal to 1 meter ಎರಡು ಕಡೆ. ಸೊ 1 ಮೀಟರ್ದಷ್ಟು ವೈರ್ ಚೂಸ್ ಮಾಡಿದ್ದಕ್ಕೆ ಪರ್ ಯೂನಿಟ್ ಲೆಂತ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಎಲ್ ಇಸ್ ಈಕ್ವಲ್ಸ್ ಟು 1 ಅಂತ ತೊಗೊಂಡಿರ್ತೀವಿ. ಸೊ ಪರ್ ಮೀಟರ್ ಪರ್ ಯೂನಿಟ್ ಲೆಂತಿಗೆ ಅಂತ ತೊಗೊಂಡಿದ್ದಕ್ಕೆ ಇಲ್ಲಿ ಫೋರ್ಸದ್ದು ಯೂನಿಟ್ ನ್ಯೂಟನ್ ಅಷ್ಟೇ ಬರೋಂಗಿಲ್ಲ, ನ್ಯೂಟನ್ ಪರ್ ಮೀಟರ್. ಸೊ ಈಗ ಇದರಿಂದ ಡೆಫಿನಿಷನ್ ಆಫ್ ಆಂಪಿಯರ್ ಹೆಂಗೆ ಗೊತ್ತಾತಂದ್ರೆ ಅವ್ರು ಹೆಂಗೆ ಹೇಳ್ತಾರೆ, 1 ಆಂಪಿಯರ್ is that current. 1 ಆಂಪಿಯರ್ ಇದು ಎಂಥ ಕರೆಂಟ್ ಅಂದರೆ, ವೆನ್ ಇಟ್ ಈಸ್ ಫ್ಲೋಯಿಂಗ್ ಥ್ರೂ 2 parallel wires of infinite length placed in vacuum at a distance of 1 meter produces a force between the 2 wires of this much. ಅಂದ್ರೆ ಈಗ ಅಕಸ್ಮಾತ್ ನಿಮ್ಮ ಕಡೆ ಎರಡು ಇನ್ಫನೈಟ್ ವೈರ್ ಅದಾವೆ, ಪ್ಯಾರಲಲ್ ಅದಾವೆ, ಅವನು ವ್ಯಾಕ್ಯೂಮ್ನೊಳಗೆ ಇಟ್ಟಾರ, ಡಿಸ್ಟೆನ್ಸ್ 1 ಮೀಟರ್ ಐತಿ, ಎರಡೂದ್ರೊಳಗೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಹೊಂಟೈತಿ, ಬಟ್ ವಿ ಡೂ ನಾಟ್ ನೋ ದ ವ್ಯಾಲ್ಯೂ ಆಫ್ ಕರೆಂಟ್ಸ್. ಅವಾಗ ನೀವೇನಾರ ಇವು ಎರಡು ನಡು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಆ ಫೋರ್ಸ್ ಏನಾರ 2 ಇಂಟು 10⁻⁷ ನ್ಯೂಟನ್ ಪರ್ ಮೀಟ್ರ್ ಬಂತಂದ್ರೆ ಅವಾಗ ನಾವು ಹೇಳ್ಬೋದು ಇದ್ರಾಗ ಏನು ಎರಡೂದ್ರೊಳಗೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಹೊಂಟೈತಲ್ಲ, ದಟ್ ಈಸ್ 1 ಆಂಪಿಯರ್. ಇಲ್ಲಿ ಎರಡು ರೀತಿ ಇದಾವೆ 1 ಆಂಪಿಯರ್ ಡೆಫಿನಿಷನ್. ಹೆಂಗಂದ್ರೆ, ಒಂದು 1 ಆಂಪಿಯರ್ ಇಸ್ ದ್ಯಾಟ್ ಕರೆಂಟ್ ವಿಚ್ ವೆನ್ ಫ್ಲೋಯಿಂಗ್ ಥ್ರೂ, ಇದೆಲ್ಲ ಕಂಡೀಷನ್ಸ್ ಹೇಳ್ಬೇಕು, ಇನ್ಫನೈಟ್ ಲೆಂತು ವ್ಯಾಕ್ಯೂಮ್ ಅದೆಲ್ಲ, ವಿಚ್ ವೆನ್ ಫ್ಲೋಯಿಂಗ್ ಥ್ರೂ ದೀಸ್ 2 ವೈರ್ಸ್ ಪ್ರೊಡ್ಯೂಸಸ್ ದಿಸ್ ಮಚ್ ಅಮೌಂಟ್ ಆಫ್ ಫೋರ್ಸ್. ಅಥವಾ ಉಲ್ಟಾ ಹೆಂಗೆ ಹೇಳ್ಬೋದು ಅಂದರೆ, ಎರಡು ವೈರ್ ನಡು ಇಷ್ಟು ಫೋರ್ಸ್ ಬಂದೈತಿ, ಎರಡು ವೈರ್ನೊಳಗೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಐತಿ, ಬಟ್ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಅಂದ್ರೆ ಅವಾಗ ನಾವು ಹೇಳ್ಬೋದು ಎರಡದ್ರೊಳಗೂ 1 ಆಂಪಿಯರ್ ಕರೆಂಟ್ ಹೊಂಟೈತಿ. ಸೊ ನಾವು ಲೆಟ್ ಅಸ್ ಲುಕ್ ಅಟ್ ದ ಡೆಫಿನಿಷನ್ ಆಫ್ 1 ಆಂಪಿಯರ್ ವಿಚ್ ಈಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಡೆಫಿನಿಷನಿಗೆ ಬರ್ರಿ, ಸ್ಟಾರ್ಟಿಂಗ್ ಅವ್ರ ವ್ಯಾಲ್ಯೂಸ್ ಎಲ್ಲ ಹಾಕ್ಕೊಂತ ಹೋಗ್ಯಾರ. 1 ಆಂಪಿಯರ್ ಇಸ್ ದ ಕರೆಂಟ್ ಥ್ರೂ ಈಚ್ ಆಫ್ ದ 1 ಆಂಪಿಯರ್ ಇದ್ರ ಎಂಥ ಕರೆಂಟ್ ಅಂದರೆ, ಇಟ್ ಈಸ್ ದ ಕರೆಂಟ್ ಥ್ರೂ ಈಚ್ ಆಫ್ ದ 2 ಇನ್ಫನೈಟ್ಲಿ ಲಾಂಗ್ ಪ್ಯಾರಲಲ್ ವೈರ್ಸ್ ಆಫ್ ನೆಗ್ಲಿಜಿಬಲ್ ಥಿಕ್ನೆಸ್ ಆ್ಯಂಡ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ ಆಫ್ 1 ಮೀಟರ್ ಇನ್ ವ್ಯಾಕ್ಯೂಮ್ that produces a force of 2 into 10⁻⁷ ನ್ಯೂಟನ್ ಪರ್ ಮೀಟರ್ ಬಿಟ್ವೀನ್ ದೆಮ್. ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆತಂತ ಅಂದ್ಕೊಂಡು ನಾವೇನು ಮಾಡೀವಿ, ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಅದು ಫಾರ್ಮುಲಾ ತೊಗೊಂಡು ಅದರೊಳಗೆ μ0/4π ಜಗದಾಗ ಅಂತೂ 10⁻⁷, ಡಿಸ್ಟೆನ್ಸ್ ಜಗದಾಗ 1 ಮೀಟರ್. ಇಲ್ಲಿ ಅವರು ವ್ಯಾಕ್ಯೂಮ್ನಾಗ ಇಡಬೇಕು ಇದನ್ನು ಅಂತ ಹೇಳಿ ಮೆನ್ಷನ್ ಮಾಡಿದ್ದಕ್ಕೆ ಮತ್ತು ನಾವು μ0 ವ್ಯಾಲ್ಯೂನ ಯೂಸ್ ಮಾಡ್ಕೋಬೋದು. ವಾಟ್ ಈಸ್ μ0 ಹಿಯರ್? μ0 ಅಂದರೆ ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್. ಅದ್ರ ಜಗದಾಗ ನಾವು 4π × 10⁻⁷ ಅಂತ ಬರೆದು ಅಲ್ಲಿ 4π ಕ್ಯಾನ್ಸಲ್ ಆಗಿ 10⁻⁷ ಆಗಿರ್ತೈತೆ. ಸೊ ಇದು ನಿಮಗೆ ಅರ್ಥ ಆಗೈತಿ ಅಂತ ಅಂದ್ಕೊಂಡು ನೆಕ್ಸ್ಟ್. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಇಟ್ಸ್ ಫಾರ್ಮ್ಯುಲಾ. ಓಕೆ, ನಿಮಗೆ ಇದು ನೆನಪಿರ್ಬೇಕಲ್ಲ, ವಿ ಹ್ಯಾವ್ ಸ್ಟಡಿಡ್ ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಡೈಪೋಲ್. ಭಾಳ ಹಳೇದು, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನೊಳಗೆ ಇಲೆಕ್ಟ್ರಿಕ್ ಡೈಪೋಲ್ ಅಂತ ಕಲ್ತೀವಿ. ಸೊ ಎಲೆಕ್ಟ್ರಿಕ್ ಡೈಪೋಲ್ನೊಳಗೆ ವಿ ಹ್ಯಾವ್ ಎರಡು ಪೋಲ್ಸ್ ಇರ್ತಾವೆ, ಎರಡು ಪೊಲಾರಿಟಿ ಇರ್ತಾವೆ, ಒಂದು ನೆಗೆಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜ್ ಸಪ್ರೇಟೆಡ್ ಬೈ ಅ ಡಿಸ್ಟೆನ್ಸ್ 2a.
ಸೆಂಟ್ರ್ನಿಂದ ಈ ಕಡೆ ಎ ಈ ಕಡೆ ಎ. ಸೊ ಇದಕ್ಕೆ ಒಂದು ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಇರ್ತದೆ 2AQ ಅಂತ ಹೇಳಿ. ಸೊ ದಿಸ್ ಈಸ್ ಇಲೆಕ್ಟ್ರಿಕ್ ಡೈಪೋಲ್. ಸಿಮಿಲರ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದೊಂದು ಬಾರ್ ಮ್ಯಾಗ್ನೆಟ್ ವಿತ್ ನಾರ್ತ್ ಪೋಲ್, ಇದು ಸೌತ್ ಪೋಲ್. 2 ಪೋಲ್ಸ್ ಅದಾವಲ್ಲ ರೀ, ಒಂದು ನಾರ್ತ್ ಪೋಲ್ ಒಂದು ಸೌತ್ ಪೋಲ್. ಹೆಂಗೆ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್, ಹಂಗೆ ನಾರ್ತ್ ಪೋಲ್ ಸೌತ್ ಪೋಲ್. ದಿಸ್ ಈಸ್ electric dipole and this is magnetic dipole. ಸೊ ಈಗ ಇದಕ್ಕೆ ಹೆಂಗೆ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಇರ್ತೈತೆ, ಇದಕ್ಕೆ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತಿರುತ್ತೆ, ಹೂಸ್ ಸಿಂಬಾಲ್ ಈಸ್ ಎಮ್. ನೆಕ್ಸ್ಟ್ ಈ ಬಾರ್ ಮ್ಯಾಗ್ನೆಟಿಕ್ ಅಷ್ಟೇ ನಾವು ಮ್ಯಾಗ್ನೆಟ್ ಡೈಪೋಲ್ ಅನ್ನೋಂಗಿಲ್ಲ. ಇನ್ನೊಂದು ನಾವು ಕಲ್ತಿದ್ವಿ ಏನಂದ್ರೆ, ಸಪೋಸ್ ವಿ ಹ್ಯಾವ್ ಅ ಕರೆಂಟ್ ಲೂಪ್. ಏನೈತೆ ನಮ್ಮ ಕಡೆ ಕರೆಂಟ್ ಲೂಪ್. ಕರೆಂಟ್ ಲೂಪ್ ಅಂದರೆ ಒಂದು ವಯರನ್ನು ಸರ್ಕ್ಯುಲರ್ ಲೂಪ್ ಗತೆ ನಾವು ಬೆಂಡ್ ಮಾಡಿ ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಕ್ಲಾಸ್ನೊಳಗೆ. ಆ್ಯಂಟಿ ಕ್ಲಾಕ್ ವೈಸ್ನೊಳಗೆ ನಾವು ಕರೆಂಟ್ ಪಾಸ್ ಮಾಡಿದರೆ ದ್ಯಾಟ್ ಫೇಸ್, ಬಿಕಾಸ್ ಕರೆಂಟ್ ನಾವು ಯಾವಾಗ ಪಾಸ್ ಮಾಡ್ತೀವಿ ಕರೆಂಟ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ. ಆ್ಯಂಡ್ ಬಿಕಾಸ್ ಆಫ್ ದೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅವು ಇಷ್ಟು ಹಿಂಗೆ ಜಾಯ್ನ್ ಆಗಿ ಇಲ್ಲಿ ಸೆಂಟರ್ನೊಳಗೆ ಹಿಂಗೆ ಬರ್ತಿರ್ತಾವೆ ಮತ್ತು ಹಿಂಗೆ ಹೋಗ್ತಿರ್ತಾವೆ. ಇದನ್ನು ನಾವು ಡಿಸ್ಕಸ್ ಮಾಡಿ. ಆ್ಯಂಟಿ ಕ್ಲಾಕ್ ವೈಸ್ನೊಳಗೆ ಕರೆಂಟ್ ಪಾಸ್ ಆಗೋಬೇಕಾದ್ರೆ ಒನ್ ಫೇಸ್ ಆ್ಯಕ್ಟ್ಸ್ ಲೈಕ್ ನಾರ್ತ್ ಪೋಲ್ ಆ್ಯಂಡ್ ದಿ ಅದರ್ ಫೇಸ್ ಆ ಕಡೆ ಸೌತ್ ಪೋಲ್ ಗತೆ ಆ್ಯಕ್ಟ್ ಆಗ್ತದೆ. ಸೊ ಹಂಗಿದ್ದಾಗ ಈ ಕರೆಂಟ್ ಲೂಪ್ ಕ್ಯಾರಿಯಿಂಗ್ ಕರೆಂಟ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ಇದಕ್ಕೆ ಮ್ಯಾಗ್ನೆಟಿಕ್ ಡೈಪೋಲ್ ಅಂದ ತಕ್ಷಣ ಇದಕ್ಕೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ಇರ್ತದೆ. ಇದಕ್ಕೆ ಹೆಂಗೆ ಫಾರ್ಮುಲಾ 2AQ ಐತಲ್ಲ, ಇದಕ್ಕೆ ಫಾರ್ಮುಲಾ ಬರ್ತೈತಿ IA. IA ಅಂದರೆ ಕರೆಂಟ್ ಇಂಟು ಏರಿಯಾ. ಈಗ ಇದು ಸರ್ಕ್ಯುಲರ್ ಲೂಪ್ ನಾವು ತೊಗೊಂಡ್ವಿ ಅಂದರೆ ಅದ್ರಾಗ ಎಷ್ಟು ಕರೆಂಟ್ ಪಾಸ್ ಆಗ್ತೈತಿ ಮಲ್ಟಿಪ್ಲೈಡ್ ಬೈ ಏರಿಯಾ ಆಫ್ ದ ಸರ್ಕ್ಯುಲರ್ ಲೂಪ್ ವಿಚ್ ಈಸ್ ಜನರಲಿ πr². ನೆಕ್ಸ್ಟ್ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಏನು ಮಾಡ್ತಾರೆ, M ಈಸ್ ಈಕ್ವಲ್ಸ್ ಟು IA ಜಗದಾಗ M ಈಸ್ ಈಕ್ವಲ್ಸ್ ಟು NIA ಅಂತಲೂ ಆಗ್ತದೆ. ಇದಕ್ಕೆ M ಈಸ್ ಈಕ್ವಲ್ಸ್ ಟು N. ಈ N ಎದಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದರೆ, ಈ ಸದ್ಯ ನಾನು ಸರ್ಕ್ಯುಲರ್ ಲೂಪ್ ತೊಗೊಂಡಿದ್ದಲ್ಲ, ಇದು ಸಿಂಗಲ್ ಟರ್ನ್ ತೊಗೊಂಡಿನಿ. ಸಪೋಸ್ ಇದು ಮಲ್ಟಿಪಲ್ ಟರ್ನ್ಸ್ ಇದ್ರೆ 10 ಟರ್ನ್ ಇದ್ರೆ ಅಷ್ಟು ಸರ್ತಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇನ್ಕ್ರೀಸ್ ಆಗ್ತದೆ. ಸೊ NIA ಈಸ್ ಒನ್ ಮೋರ್ ಫಾರ್ಮ್ಯಾಟ್ ವಿ ಕ್ಯಾನ್ ರೈಟ್ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಸೊ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇದ್ದು SI ಯೂನಿಟ್ ಏನು ಬರ್ತೈತೆ ನೋಡ್ರಿ, ಚಾರ್ಜದ್ದು ಕೂಲಮ್ 2A ಅಂದ್ರೆ ಡಿಸ್ಟೆನ್ಸ್, ಕೂಲಂಬ್ ಮೀಟರ್ ಈ ಕಡೆ, ಇದ್ರದ್ದು SI ಯೂನಿಟ್. ಕರೆಂಟು I ಇದ್ದು ಆಂಪಿಯರ್, ಏರಿಯಾದು ಮೀಟ್ರ್ ಸ್ಕ್ವೇರ್. ಸೊ ಆಂಪಿಯರ್ ಮೀಟ್ರ್ ಸ್ಕ್ವೇರ್ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಇನ್ನೊಂದು ಯೂನಿಟ್ ಕೊಟ್ಟಾರೆ, ಅದು ಅವಶ್ಯಕತೆ ಇಲ್ಲ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಆಂಪಿಯರ್ ಮೀಟ್ರ್ ಸ್ಕ್ವೇರ್ ಈಸ್ ದ SI ಯೂನಿಟ್ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ದ ಫಾರ್ಮುಲಾ ಈಸ್ IA ಅಥವಾ NIA. N ಅಂದ್ರೆ ಈ ಎನ್ನಿಗೆ ಫಿಸಿಕ್ಸ್ನೊಳಗೆ ನಾವು ಬೇರೆ ಬೇರೆ ಮೀನಿಂಗ್ ಕೊಟ್ಕೊಂತ ಬಂದೀವಿ. ಇನ್ ದ ಚಾಪ್ಟರ್ ಕರೆಂಟ್ ಇಲೆಕ್ಟ್ರಿಸಿಟಿ, N ಈಸ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ I ಈಸ್ ಈಕ್ವಲ್ಸ್ ಟು NaEVD ಯೂಸ್ ಮಾಡಿರ್ತೀವಲ್ಲ ನಾವು, ಅದರೊಳಗೆ N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಸೊಲನಾಯ್ಡದ್ದು ಒಂದು ಯೂಸ್ ಮಾಡಿರ್ತೀವಿ, ಸೊಲನಾಯ್ಡದ್ದು ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ಸೈಡ್ ದ ಸೊಲನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ μ0 Ni ಅಂತ ಹೇಳಿ. ಸೊ μ0 Ni ಒಳಗೆ ಇಲ್ಲಿ N ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಸೊಲನಾಯ್ಡ್ ಕೇಸ್ನೊಳಗೆ ಹಿಂಗಿರ್ತೈತಲ್ಲ. ಸೊ ಇದರೊಳಗೆ ಒಂದು ಮೀಟರ್ನೊಳಗೆ ಎಷ್ಟು ಟರ್ನ್ಸ್ ಅದಾವೆ. ಸೊ ದಿಸ್ N ಈಸ್ ಡಿಫ್ರೆಂಟ್, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ದಿಸ್ N ಈಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ದಿಸ್ ಈಸ್ ಜಸ್ಟ್ ನಂಬರ್ ಆಫ್ ಟರ್ನ್ಸ್, ಆ ಸರ್ಕ್ಯುಲರ್ ಲೂಪ್ನೊಳಗೆ ಎಷ್ಟು ಟರ್ನ್ಸ್ ಅದಾವೆ. ಸೊ ದಿಸ್ ಈಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಟಾರ್ಕ್ ಆನ್ ಅ ಕರೆಂಟ್ ಲೂಪ್ ಅಂತ ಐತಲ್ಲ, ಇದ್ರದ್ದು ಡೆರಿವೇಷನ್ ಇಲ್ಲ, ಇದ್ರದ್ದು ಫಾರ್ಮುಲಾ ಅಷ್ಟೇ ಬರ್ತೈತೆ. ಏನು ಟಾರ್ಕ್ ಅಂತ ಅನ್ನೋದನ್ನು ಹೇಳ್ತೀನಿ. ಇದ್ರದ್ದು ಡೈರೆಕ್ಟ್ ಫಾರ್ಮುಲಾ ಯು ವಿಲ್ ಫೈಂಡ್ ದ್ಯಾಟ್ ಇನ್ ದ ಪೇಜ್ ನಂಬರ್ 26. ಸೊ ಪೇಜ್ ನಂಬರ್ 26 ಓಪನ್ ನೀವು ಮಾಡಿದರೆ ಅಲ್ಲೇ ಲಾಸ್ಟಿಗೆ ಒಂದು ಫಾರ್ಮುಲಾ ಬರ್ತೈತೆ. ಟೌ ಈಸ್ ಈಕ್ವಲ್ಸ್ ಟು MB sin θ ಅಥವಾ NIAB sin θ.
ಏನಿದಂದ್ರೆ ಅಂತ ಹೇಳ್ತೀನಿ. ಸೊ ಬಿಫೋರ್ ವಿ ಆ್ಯಕ್ಚುಲಿ ಕಂಟಿನ್ಯೂ ವಿತ್ ದ ಟಾರ್ಕ್ ಪಾರ್ಟ್, ಒಂದಿಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ನೊಳಗೆ ಒಂದಿಷ್ಟು ಪೇಪರ್, ಅದು ಫಿಸಿಕ್ಸ್ ಆಗಿರ್ಬೋದು, ಬೇರೆ ಯಾವುದೋ ಸಬ್ಜೆಕ್ಟ್ ಆಗಿರ್ಬೋದು, ಒಂದಿಷ್ಟು ಅಷ್ಟು ಅದು ಮುಂದೆ ಈ ಸದ್ಯ ಪ್ರಿಪ್ರೇಟ್ರಿ ಎಕ್ಸಾಮ್ ಮತ್ತು ಯಾವಾಗ ಕನೆಕ್ಟ್ ಮಾಡ್ತೀವಿ ಅಂತ ಅನ್ನಕತ್ತಾರ. ಸೊ ವಿಲ್ ಸಿ ದ್ಯಾಟ್ ಎಷ್ಟು ಪೇಪರ್ಸ್ ಆದವಲ್ಲ ಅಷ್ಟು ಕಾನ್ಫಿಡೆನ್ಸ್ಲಿ ನಮಗೆ ಪೇಪರ್ ಬರೆಯೋಕೆ ಆಗಲಿಲ್ಲ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ಇದು ಆಬ್ವಿಯಸ್ಲಿ ನಿಮಗೆ ಹಂಗೆ ಆಗ್ತೈತೆ, ನಿಮ್ಗೆ ಟೈಮ್ ಸಿಕ್ಕಿಲ್ಲ ಪ್ರಿಪ್ರೇಷನ್ ಮಾಡೋಕ್ಕೆ. ಇನ್ನೂ ಸಿಲೆಬಸ್ ನಡೆದಿತ್ತು, ಈ ಕಡೆ ಲ್ಯಾಬ್ ಎಕ್ಸಾಮು ಮತ್ತು ಕೊರೋನಾ ಸ್ಟಾರ್ಟ್ ಆಯ್ತು, ಇವೆಲ್ಲ ಗದ್ದಲದೊಳಗೆ ನಿಮಗೆ ಪರ್ಫೆಕ್ಟ್ ಒಂದು ಕಡೆ ಕುಂತು ಪ್ರಿಪ್ರೇಷನ್ ಮಾಡೋಕ್ಕಾಗಿಲ್ಲ. ಸೊ ಈ ಪ್ರಿಪ್ರೇಟರಿ ಒಳಗೆ ನಿಮಗೆ ಕಾನ್ಫಿಡೆನ್ಸ್ ಬಂದುಬಿಡ್ತೈತಿ. ಅಥವಾ ಈಗ ಮೊನ್ನೇನು ಫಿಸಿಕ್ಸ್ ಪೇಪರ್ ಬರೆದ್ರಲ್ಲ ಅಥವಾ ಇನ್ನೊಂದು ಯಾವುದೋ ಪೇಪರ್ ಬರೆದ್ರಲ್ಲ, ಅಷ್ಟರೊಳಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಇನ್ನೂ ಒಂದು ಕಡೆ ಕುಂತು ಗಟ್ಟಿಯಾಗಿ ಅಭ್ಯಾಸ ಮಾಡೋಕ್ಕೆ ಅಟ್ ಅ ಸ್ಟ್ರೆಚ್ ಟೈಮ್ ಸಿಕ್ಕಿಲ್ಲ. ಸೊ ಕಂಟಿನ್ಯೂಸ್ಲಿ ನೀವು ಕಾಲೇಜಿಗೆ ಬರೋದು, ಕ್ಲಾಸ್ ಕೇಳೋದು, ವಿಡಿಯೋ ನೋಡೋದು ಹಿಂಗೆ ಮಾಡ್ಕೊತಿದ್ದೀರಿ. ಸೊ ಅದಕ್ಕೆ ಕಾನ್ಫಿಡೆನ್ಸ್ ಸ್ವಲ್ಪ ಡೌನ್ ಇದ್ರೆ ದಿಸ್ ಈಸ್ ಕ್ವೈಟ್ ನ್ಯಾಚುರಲ್. ಈಗ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ರಿಯಾಲಿಟಿ ಏನೈತಿ, ನಿಮ್ಮ ಇಮ್ಯಾಜಿನೇಷನ್ ಒಳಗೆ ಎಕ್ಸ್ಪೆಕ್ಟೇಷನ್ಸ್ ಏನಿರ್ತಾವೆ ಎರಡು ಬೇರೆ ಬೇರೆ ಇರ್ತಾವೆ. ಸೊ ಲೈಕ್ ನಿಮ್ಮ ತಲೆಯಾಗ ಏನೇ ಆಗಿರಲಿ, ಒಟ್ಟು ನಾ ಪ್ರಿಪ್ರೇಟ್ರಿಗೆ ಹೋಗ್ಬೇಕಾದ್ರೆ ಫುಲ್ ಕಾನ್ಫಿಡೆನ್ಸ್ಲೇ ಹೋಗ್ಬೇಕು, ದಿಸ್ ಇಸ್ ನಾಟ್ ಪಾಸಿಬಲ್. ರಿಯಾಲಿಟಿ ಬೇರೆ ಐತೆ. ಬಟ್ ಒನ್ ಗುಡ್ ಥಿಂಗ್ ಇಸ್ ಟೈಮ್ ಇನ್ನೂ ಐತೆ. ಅದೇನು ಅಟ್ ಅ ಸ್ಟ್ರೆಚ್ ಒಂದು ಕಡೆ ಓದಿದ್ರೆ ಕಾನ್ಫಿಡೆನ್ಸ್ ಬರ್ತೈತಲ್ಲ, ಒಂದು ಗ್ರಿಪ್ ಆ ಸಬ್ಜೆಕ್ಟ್ನೊಳಗೆ ತೊಗೊಂಬರ್ಬೋದಲ್ಲ, ಅದನ್ನು ಮಾಡೋಕ್ಕೆ ಟೈಮ್ ಇಲ್ಲ ಅಂತಲ್ಲ, ಬೇಕಾದಷ್ಟು ಟೈಮ್ ಐತೆ. ಸೀರಿಯಸ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಕರೆಕ್ಟಾಗಿ ವರ್ಕ್ ಮಾಡ್ಕೊತ ಹೋದ್ರೆ. ಬರೀ ಇನ್ನೂ ಓದೋದೈತಿ ಅಥವಾ ಕರೆಕ್ಟ್ ಆಗಲಿಲ್ಲ ಇನ್ನೂ ಪ್ರಿಪ್ರೇಷನ್, ಎಕ್ಸಾಮಿನ ಸ್ವಲ್ಪ ಕಾನ್ಫಿಡೆನ್ಸ್ಲಿ ಬರೀಬೇಕಾಗಿತ್ತು ನಾನು ಅಂತ ಅನ್ಕೊಂಡು ಕುಂತರಾಗಂಗಿಲ್ಲ. ವರ್ಕ್ ಮಾಡ್ಬೇಕು, ಡೆಫಿನೆಟ್ಲಿ ಟೈಮ್ ಐತೆ. ಓಕೆ, ಸೊ ಇದೊಂದು ಮಾತು ನನಗೆ ಹೇಳೋದಿತ್ತು. ಸೊ ಟಾರ್ಕ್ ಏನು ಟಾರ್ಕ್ ಅಂದ್ರೆ ಇದು, ಸೊ ಇಂಥವು ನೀವು ಸ್ಕೂಲ್ಸ್ನೊಳಗೂ ಡಿಸ್ಕಸ್ ಮಾಡಿರಿ. ನಿಮ್ಮ ಸ್ಕೂಲ್ನೊಳಗೆ ನಾರ್ತ್ ಪೋಲ್, ಸೌತ್ ಪೋಲ್ ಅಂಥೇಳಿ ಹಿಂಗೆ ಕೊಟ್ಟು ಒಳಗೆ ಒಂದು ABCD ಅಂಥೇಳಿ ಒಂದು ಕಾಯಿಲ್ ಹಾಕಿರ್ತಾರೆ. ಸೊ ಆಬ್ವಿಯಸ್ಲಿ ಇಲ್ಲಿ ನಾರ್ತ್ ಪೋಲ್, ಸೌತ್ ಪೋಲ್ ಐತಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವೆ. ಇಲ್ಲಿ ನಾವು ಈ ಲೂಪ್ನೊಳಗೆ ಕರೆಂಟ್ ಪಾಸ್ ಮಾಡ್ತೀವಲ್ಲ, ಆ ಕರೆಂಟ್ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ. ಅಂದರೆ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಇಲ್ಲಿ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾವೆ. ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಈ ಲೂಪ್ ಐತಲ್ಲ ಇಲ್ಲಿ, ಈ ಲೂಪ್ ಮೇಲೆ ಫೋರ್ಸಸ್ ಬರ್ತಾವೆ ರೀ. ಈಗ ಆ ಫೋರ್ಸಸ್ ಹೆಂಗೆ ಬರ್ತಾವಂದ್ರೆ, ಲೆಟ್ ಮೀ ಟ್ರೈ ಟು ಎಕ್ಸ್ಪ್ಲೇನ್. ಓಕೆ, ಇದು ನಮ್ಮದು ಇದು ಲೂಪ್ ಅಂತ ಅನ್ಕೊಳ್ಳೋಣ. ಸೊ ABCD ಅಂತ ಹೇಳಿ. ಸೊ ಇಲ್ಲಿ ಫೋರ್ಸ್ ಹೆಂಗೆ ಬರ್ತಾವಂದ್ರೆ, ನಾವು ಫ್ಲೆಮಿಂಗ್ಸ್ ರೂಲ್ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಅದನ್ನು. ಏನಂದರೆ ಫೋರ್ಸ್ ಹೆಂಗೆ ಬರ್ತಾವಂದ್ರೆ, ಒಂದು ಲಿಂಬ್ ಮೇಲೆ ಈ ಡೈರೆಕ್ಷನ್ ಒಳಗೆ ಫೋರ್ಸ್ ಬಂದರೆ ಅದಕ್ಕೆ ಪ್ಯಾರಲಲ್ ಆಗಿ ಅಪೋಸಿಟ್ ಡೈರೆಕ್ಷನ್ ಒಳಗೆ ಫೋರ್ಸ್ ಈ ಲಿಂಬ್ ಮೇಲೆ ಬರುತ್ತೆ. ಸೊ ದ್ಯಾಟ್ ದಿಸ್ ಲೂಪ್ ಸ್ಟಾರ್ಟ್ಸ್ ಟು ರೊಟೇಟ್. ಎರಡೂ ಲಿಂಬ್ ಮೇಲೂ ಹಿಂಗೆ ಫೋರ್ಸ್ ಬಂದರೆ ಇದು ರೊಟೇಟ್ ಆಗಂಗಿಲ್ಲ. ಸೊ ಅದಕ್ಕೆ ಒಂದಕ್ಕೆ ಹಿಂಗೆ ಬರ್ತೈತಿ, ಒಂದಕ್ಕೆ ಹಿಂಗೆ ಬರ್ತೈತಿ. ಅವಾಗ ಇದ್ರ ಮೇಲೆ ಏನಾತಂದ್ರೆ, ಈ ಲೂಪ್ ಮೇಲೆ ಎರಡು ಫೋರ್ಸ್ ಬಂದು, ಟೂ ಫೋರ್ಸಸ್ ವಿಚ್ ಆರ್ ಈಕ್ವಲ್, ಪ್ಯಾರಲಲ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಈಕ್ವಲ್, ಪ್ಯಾರಲಲ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಅವಾಗ ಆ ಎರಡು ಫೋರ್ಸಿಗೆ ಏನು ಕರಿತೀವಿ, ಇದನ್ನು ನಾವು ಡಿಸ್ಕಸ್ ಮಾಡಿವಿ PUC ಫಸ್ಟ್ ಇಯರ್ನೊಳಗೆ. ಕಪಲ್ ಅಂತ ಕರೀತಾರೆ. ವೆರೆವರ್ ಆ್ಯಂಡ್ ವೆನೆವರ್ ದೆರ್ ಈಸ್ ಕಪಲ್, there is rotational motion, circular motion as the result of that couple. Rotational motion ಬರ್ತದೆ, and the measurement of that rotational motion is called torque. ಇಲ್ಲಿ ಏನಾಗ್ತದೆ ಅಂದರೆ, ಸಪೋಸ್ ಇದು ABCD ಅಂತ ಹಿಂಗಿತ್ತಂದರೆ, AB ಪೋರ್ಷನ್ ಮೇಲೆ ಒನ್ ಡೈರೆಕ್ಷನ್ ಒಳಗೆ ಫೋರ್ಸ್ ಬಂದರೆ, ಸೊ ಇಲ್ಲಿ 3Dನ ಮಾರ್ಕ್ ಮಾಡೋಕ್ಕೆ ಬರೋಂಗಿಲ್ಲ. ಇದು ಆ್ಯಕ್ಚುಲಿ ಹಿಂಗೆ ಬರ್ತದೆ ಟುವರ್ಡ್ಸ್ ದಿ ಅಬ್ಸರ್ವರ್ ನಿಮ್ಮ ಕಡೆ. ಇದ್ರ ಫೋರ್ಸ್ ಹಿಂಗೆ ಹೋತಂತ ಈಕ್ವಲ್. ಸೊ ದೀಸ್ ಆರ್ ಟೂ ಫೋರ್ಸಸ್ ವಿಚ್ ಆರ್ ಈಕ್ವಲ್, ಪ್ಯಾರಲಲ್ ಆ್ಯಂಡ್ ಅಪೋಸಿಟ್. ಸೊ ದೀಸ್ ಟೂ ಫೋರ್ಸಸ್ ಎರಡಕ್ಕೂ ಸೇರಿ ನಾವು ಇಲ್ಲೊಂದು ಕಪಲ್ ಬರ್ತೈತಿ ಅಂತ ಹೇಳ್ಬೋದು. ಆ ಕಪಲ್ನಿಂದ ರೊಟೇಷನಲ್ ಮೋಷನ್ ಬಂದು ಈ ಲೂಪ್ ಮೇಲೆ ಒಂದು ಟಾರ್ಕ್ ಆ್ಯಕ್ಟ್ ಆಗ್ತೈತೆ. ಆ ಟಾರ್ಕದ ಫಾರ್ಮುಲಾ ಲೈಕ್ ಫಾರ್ ಎಕ್ಸಾಂಪಲ್, ನಿಮಗೆ ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸದ್ದು ಟಾರ್ಕದ ನೆನಪಿತ್ತಂದರೆ, ಅಲ್ಲೇ ಟಾರ್ಕ್ ಆ್ಯಕ್ಟಿಂಗ್ ಆನ್ ದಿ ಇಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಬೇರೆ ಇರ್ತದೆ ಸಿಚುವೇಶನ್. ಅಲ್ಲಿ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ, ಅದರೊಳಗೆ ನಾವು ಒಂದು ಎಲೆಕ್ಟ್ರಿಕ್ ಡೈಪೋಲ್ ಇಟ್ಟಿರ್ತೀವಿ, -q + q. ಅದ್ರ ಮೇಲೆ ಟಾರ್ಕ್ ಬರುತ್ತೆ. ದ್ಯಾಟ್ ಫಾರ್ಮುಲಾ ಇಸ್ PE sin θ. ಇಲ್ಲಿ ಫಾರ್ಮುಲಾ ಬರ್ತೈತಿ, ಭಾರಿ ಈಸಿ ಇರ್ತದೆ ಆ್ಯಕ್ಚುಲಿ.
ಟಾರ್ಕ್ ಆನ್ ಇಲೆಕ್ಟ್ರಿಕ್ ಡೈಪೋಲ್ ಪಿ ಇ ಸೈನ್ ಥೀಟಾ ಅಂತ ನೆನಪಾಯ್ತಾ ನಿಮಗೆ? ಹಾಂ, ಈಗ ಇದೇನು ಲೂಪ್ ಐತಲ್ರಿ, ಇದೇನು ರೆಕ್ಟ್ಯಾಂಗ್ಯುಲರ್ ಲೂಪ್ ಐತಲ್ಲ, ಇದ್ರೊಳಗೆ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಒಂದು ಫೇಸ್ ಇದ್ರದ್ದು ನಾರ್ತ್ ಪೋಲ್, ಇನ್ನೊಂದು ಫೇಸ್ ಸೌತ್ ಪೋಲ್ ಗತೆ ಆ್ಯಕ್ಟ್ ಆದರೆ ಐ ಕ್ಯಾನ್ ಕಾಲ್ ದಿಸ್ ಲೂಪ್ ಆಲ್ಸೋ ಆ್ಯಸ್ ಮ್ಯಾಗ್ನೆಟಿಕ್ ಡೈಪೋಲ್. ಹೌದು ರೀ. ಸೊ ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ಲೂಪ್ ರೆಕ್ಟ್ಯಾಂಗ್ಯುಲರ್ ಲೂಪ್ ಏನೈತಲ್ಲ, ಇದ್ರ ಮೇಲೆ ಏನು ಟಾರ್ಕ್ ಬರ್ತೈತಲ್ಲ, ಇದ್ರ ಫಾರ್ಮುಲಾ ಹೆಂಗೆ ಬರುತ್ತಂದ್ರೆ ಇದ್ರದ್ದು ಪ್ರೂಫ್ ಇಲ್ಲ ಸಿಲೆಬಸ್ನೊಳಗೆ. ಸೊ ಟಾರ್ಕ್ ಈಸ್ ಈಕ್ವಲ್ಸ್ ಟು ಎಮ್ ಬಿ ಸೈನ್ ಥೀಟಾ ಅಂತ ಬರ್ತದೆ. ಸ್ವಲ್ಪ ನೀವು ಎರಡೂ ಇಲ್ಲಿ ಕಂಪ್ಯಾರಿಸನ್ ಮಾಡಿದರೆ, ದಿಸ್ ಈಸ್ ಟಾರ್ಕ್ ಆನ್ electric dipole. So this is torque on, we cannot say directly magnetic dipole. This is an example of a magnetic dipole. ಇದಕ್ಕೆ ನಾನು ಹಿಂಗೆ ಅಂತೀನಿ, ರೆಕ್ಟ್ಯಾಂಗ್ಯುಲರ್ ಲೂಪ್ ಮ್ಯಾಗ್ನೆಟಿಕ್ ಡೈಪೋಲ್ ಅಂತಲೇ ಕರಿಬೋದು. ಎರಡು ನೀವು ಕಂಪ್ಯಾರಿಸನ್ ಮಾಡಿದರೆ, ಪಿ ಅಂದ್ರೆ ಏನು ಹೇಳ್ರಿ, ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್, ಎಮ್ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, ಇ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್, ಬಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೈನ್ ಥೀಟಾ ಇಸ್ ಕಾಮನ್, ನೆನಪಿಟ್ಕೊಳ್ಳೋಕೆ ಈಸಿ ಐತಿ. ಪಿ ಇ ಸೈನ್ ಥೀಟಾ ಫಾರ್ಮುಲಾದಿಂದ ಇಲ್ಲೇ ಎಮ್ ಬಿ ಸೈನ್ ಥೀಟಾ ಬರ್ತದೆ. ದಟ್ ಈಸ್ ಈಕ್ವಲ್ಸ್ ಟು, ಜಸ್ಟ್ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ಡಿಸ್ಕಸ್ ಮಾಡೀವಿ. ಎಮ್ ಜಗದಾಗ ನಾವು ಎನ್ ಐ ಎ ಹಾಕ್ಬೋದು. ಸೊ ಎನ್ ಐ ಎ ಎಮ್ ಜಗದಾಗ, ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಬಿ ಸೈನ್ ಥೀಟಾ. ದಿಸ್ ಇಸ್ ದ ಫಾರ್ಮುಲಾ. ನೆನಪಿಟ್ಕೊಳ್ಳೋಕೆ ಈಸಿ ಐತಿ. ಇದು ನೆನಪಿದ್ರೆ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಜಗದಾಗ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಜಗದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಿ, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಜಗದಾಗ ಎನ್ ಐ ಎ ಹಾಕ್ಬಿಟ್ರಾತು. ಸೊ ದಿಸ್ ಇಸ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಆ್ಯನ್ ರೆಕ್ಟ್ಯಾಂಗ್ಯುಲರ್ ಲೂಪ್ ವಿಚ್ ಈಸ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ನಾರ್ತ್ ಪೋಲ್ ಸೌತ್ ಪೋಲ್ ನಡುವಿಟ್ಟು ಇದು ಹಿಂಗೆ ತಿರುಗ್ತದಲ್ಲ ಅದು. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್, ಸೊ ನೆಕ್ಸ್ಟ್ ಒನ್, ಕರೆಂಟ್ ಲೂಪ್ ಆ್ಯಸ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ. ಅಂದ್ರೆ ಅದು ಏನು ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೊಂಡಿವಿ. ಅಂದರೂ ಅವರು ಇನ್ನೊಂದು ವೇ ಒಳಗೆ ಅದನ್ನು ಪ್ರೂವ್ ಮಾಡ್ತಾರೆ, ಹೆಂಗಂತ ಹೇಳಿ. ಓಕೆ, ಈಗ ಒಂದು ಕ್ವಶನ್ ಕೇಳ್ತೀನಿ, ವಿಚಾರ ಮಾಡಿ ಆನ್ಸರ್ ಹೇಳಬೇಕಂತ ಅನ್ನಕ್ಕೆ ಬರೋಂಗಿಲ್ಲ, ವಿಚಾರ ಮಾಡ್ಬೇಕು, ನೀವು ತಿಳ್ಕೊಬೇಕು ಅದ್ರ ಬಗ್ಗೆ. ಸೊ ಇದು ಏನು ಅಂತ ಐಡೆಂಟಿಫೈ ಮಾಡ್ಬೇಕು. ಏನ್ರಿ ಇದು? ಆಬ್ವಿಯಸ್ಲಿ ಹೇಳ್ತೀರಿ ಎಲೆಕ್ಟ್ರಿಕ್ ಡೈಪೋಲ್, ಇದು ಡಿಸ್ಟೆನ್ಸ್ 2a. ಈಗಿದೇನು ಹೇಳ್ರಿ, ಇದು ಎಲೆಕ್ಟ್ರಿಕ್ ಡೈಪೋಲ್ ಇದ್ದು ಆಕ್ಸಿಯಲ್ ಲೈನ್. ಸೊ ಆಕ್ಸಿಯಲ್ ಲೈನ್ನೊಳಗೆ ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ, ಇಂಥವು ಡೆರಿವೇಷನ್ ಮಾಡಿ ನೋಡ್ರಿ ನಾವು. ಸೆಂಟರ್ನಿಂದ ಇದ್ರದ್ದು ಡಿಸ್ಟೆನ್ಸ್ ಎಕ್ಸ್ ಅಥವಾ ಏನೋ ಒಂದು ಸಿಂಬಾಲ್ ಯೂಸ್ ಮಾಡಿರ್ತೀವಿ. ಈ ಪಾಯಿಂಟ್ನೊಳಗೆ ಈ ಎಲೆಕ್ಟ್ರಿಕ್ ಡೈಪೋಲ್ನಿಂದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಬರ್ತಾವೆ ನೋಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಇ ಪ್ಲಸ್ ಒಂದು ಇ ಮೈನಸ್, ಎರಡು ತೊಗೊಂಡು ರಿಸಲ್ಟೆಂಟ್ ತೊಗೊತೀವಲ್ಲ, ಅದ್ರ ಫಾರ್ಮುಲಾ ಏನು ಹೇಳ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಯಲ್ ಲೈನ್ ಈಸ್ ಈಕ್ವಲ್ಸ್ ಟು 1/4πε0, ನೆನಪೈತೆ, 1/4πε0 2p/r³ ಅಂತರ ಬರೀರಿ, x³ ಅಂತರ ಬರೀರಿ. ಇಲ್ಲಿ ಎಕ್ಸ್ ಅಂತ ತೊಗೊಂಡ್ವಿ, ಟೆಕ್ಸ್ಟ್ ಬುಕ್ನೊಳಗೆ ಹಂಗೆ ತೊಗೊಂಡಾರ. ಸೊ 1/4πε0 2p/x³, ಇದು ನೆನ್ಪಿಟ್ಕೊಡಿ. ಹೌದಾ? ಇದನ್ನು ನಾವು ಇನ್ನೊಂದು ಯಾವುದಕ್ಕೂ ಜೋಡಿ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ದಿಸ್ ಈಸ್ ಆಕ್ಸಿಯಲ್ ಲೈನ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಅದರದ್ದು ಆಕ್ಸಿಯಲ್ ಲೈನ್ನಾಗಿಂದ ಒಂದು ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ. ಈಗಿದೆ ಸರ್ಕ್ಯುಲರ್ ಲೂಪ್ ಸೆಂಟರ್, ಅದರೊಳಗೆ ಪಾಸ್ ಆಗಿ ಹೋಗ್ತೈತಿ ಒಂದು ಆಕ್ಸಿಯಲ್ ಲೈನ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್ ಆಫ್ ಅನ್ ಕರೆಂಟ್ ಲೂಪ್ ಕ್ಯಾರಿಂಗ್, ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕರೆಂಟ್ ಅಂತ ಮಾಡಿದ್ವಿ ನೋಡ್ರಿ ನಾವು. ನೆನಪೈತೇನೆ ಇದೆ? ಇಲ್ಲೊಂದು ಕರೆಂಟ್ ಎಲಿಮೆಂಟ್ ತೊಗೊಂಡು, ಇಲ್ಲೊಂದು ಕರೆಂಟ್ ಎಲಿಮೆಂಟ್ ತೊಗೊಂಡು ಹಿಂಗೆ ಮಾರ್ಕ್ ಮಾಡಿ ಆಫ್ ಲೆಂತ್ DL ಅಂತ ಹೇಳಿ, ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆಲ್ಲ ಮಾಡಿ ಒಂದು ಫಾರ್ಮುಲಾ ಮಾಡಿದ್ವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಫಾರ್ಮುಲಾ ನಿಮ್ಗೆ ನೆನಪಿದ್ರೆ μ0/4π2πNI ಡಿವೈಡೆಡ್ ಬೈ r² ಪ್ಲಸ್ x² ಹೋಲ್ ರೇಸ್ ಟು 3/2 ಅಂತ ಹೇಳಿ
ಫಾರ್ಮುಲಾ ಇತ್ತು, ನೆನಪೈತದ? ಇದ್ರಾಗ μ0/4π ಕಾನ್ಸ್ಟೆಂಟ್, ಇದ್ರಾಗ 1/4πε ಕಾನ್ಸ್ಟೆಂಟ್, ಇಲ್ಲೊಂದು 2 ಐತಿ, ಇಲ್ಲೊಂದು 2 ಐತಿ, ಅದು ಬಿಟ್ರೆ ಉಳ್ಕಿದ್ದು ಏನೋ ಅದಾವ ಇಲ್ಲ. ಈಗ ಈ ಫಾರ್ಮುಲಾ ಕಡೆ ಬರೋಣ. μ0/4π ಕಾನ್ಸ್ಟೆಂಟ್, 2π ಕಾನ್ಸ್ಟೆಂಟ್, ಎನ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಎಷ್ಟು ಅದಾವೆ ಈ ಸರ್ಕ್ಯುಲರ್ ಲೂಪ್ನೊಳಗೆ, ಐ ಅಂದ್ರೆ ಇದರೊಳಗೆ ಎಷ್ಟು ಕರೆಂಟ್ ಪಾಸ್ ಆಗ್ತಿರ್ತೈತಿ, ಆರ್ ಅಂದ್ರೆ ಈ ಸರ್ಕ್ಯುಲರ್ ಲೂಪದ್ದು ರೇಡಿಯಸ್, ಅದು ಬಿಟ್ರೆ ನೆಕ್ಸ್ಟ್ ಎಕ್ಸ್. ಎಕ್ಸ್ ಅಂದ್ರೆ ಸೆಂಟರ್ನಿಂದ ಈ ಪಾಯಿಂಟ್ದು. ಇಲ್ಲಿ ನಾವು ಏನು ಪ್ರೂವ್ ಮಾಡಕ್ಕೆ ಹೊಂಟೀವಿ ಅಂತ ಹೇಳ್ತೀನಿ. ನಮಗೆ ಆಲ್ರೆಡಿ ಗೊತ್ತು, ಒಂದು ವಯರ್ ಹಿಂಗೆ ಸ್ಟ್ರೇಟ್ ಇರ್ತೈತೆ, ಇದನ್ನು ಮಡಿಚಿ ಸರ್ಕ್ಯುಲರ್ ಲೂಪ್ ಮಾಡಿದ್ವಿ ಅಂದ್ರೆ ನಾನು ಈ ಸರ್ಕ್ಯುಲರ್ ಲೂಪ್ನೊಳಗೆ ನಾವು ಕರೆಂಟ್ ಪಾಸ್ ಮಾಡಿದ್ವಿ ಅಂದರೆ ಇಲ್ಲಿ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಬರ್ತೈತೆ ಅಂದರೆ ಸೆಂಟರ್ನೊಳಗೆ ಹಿಂಗೆ ಜಾಯ್ನ್ ಆಗಿ ಈ ಕಡೆ ಹಿಂಗೆ ಹೋಗ್ತದೆ, ಮತ್ತು ವಾಪಸ್ ಬಂದು ಹಿಂಗೆ ಜಾಯ್ನ್ ಆಗ್ತದೆ. ದಟ್ ಮೀನ್ಸ್ ಈ ಸರ್ಕ್ಯುಲರ್ ಲೂಪನ್ನು ಒಂದು ಫೇಸ್ನೊಳಗೆ ನಾವು ಹಿಂಗೆ ನೋಡಿದರೆ ಇದು ನಾರ್ತ್ ಪೋಲ್ ಅನ್ಸುತ್ತೆ, ಇಲ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಬರ್ತಿರ್ತಾವೆ. ಸೊ ಹಿಂಗೆ ರೌಂಡ್ ಹೊಡೆದು ಇನ್ನೊಂದು ಕಡೆ ಎಂಟರ್ ಆಗ್ತಿರ್ತವಲ್ಲ, ದ್ಯಾಟ್ ಫೇಸ್ ಆ್ಯಕ್ಟ್ಸ್ ಲೈಕ್ ಸೌತ್ ಪೋಲ್. ದಟ್ ಮೀನ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಇಲ್ಲೇನು ಸರ್ಕ್ಯುಲರ್ ಲೂಪ್ ಐತಲ್ಲ, ವಿ ಕ್ಯಾನ್ ಕಾಲ್ ದಿಸ್ ಸರ್ಕ್ಯುಲರ್ ಲೂಪ್ ಆಸ್ ಮ್ಯಾಗ್ನೆಟಿಕ್ ಡೈಪೋಲ್. ಒಂದು ಕಡೆ ನಾರ್ತ್ ಪೋಲ್, ಒಂದು ಕಡೆ ಸೌತ್ ಪೋಲ್ ಇರೋದ್ರಿಂದ ಇದಕ್ಕೆ ನಾನು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಕರಿಬಹುದು. ಓಕೆ, ಸೊ ಹಂಗಿದ್ದಾಗ ಇಲ್ಲಿ ನಾವು ಪ್ರೂವ್ ಮಾಡಕ್ಕೆ ಹೊಂಟೀವಿ. ಇದರಿಂದೇನೋ ಫಾರ್ಮುಲಾ ತೊಗೊಂಡು ಈ ಸರ್ಕ್ಯುಲರ್ ಲೂಪಿಗೆ ಈ ಸರ್ಕ್ಯುಲರ್ ಲೂಪಿಗೆ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಅನ್ಬೋದು ಅಂತ ನಾನು ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದನ್ನು ಇವರು ಇನ್ನೇನೋ ಫಾರ್ಮುಲಾ ಬರೋದು ಪ್ರೂವ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಆ ಟಾಪಿಕ್ ಏನೈತೆ ನೋಡ್ರಿ, ಕರೆಂಟ್ ಲೂಪ್ ಆ್ಯಸ್ ಅ ಮ್ಯಾಗ್ನೆಟಿಕ್ ಡೈಪೋಲ್, ಪೇಜ್ ನಂಬರ್ 27 ನೋಡೋದು, ಕರೆಂಟ್ ಲೂಪ್ ಆ್ಯಸ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಓಕೆ, ಸೊ ಈಗ ಈ ಫಾರ್ಮುಲಾ ಕಡೆ ವಾಪಸ್ ಬರೋಣ. μ0/4π ಕಾನ್ಸ್ಟೆಂಟ್, 2π ಕಾನ್ಸ್ಟೆಂಟ್, ಎನ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್, ಐ ಅಂದ್ರೆ ಕರೆಂಟ್, ಆರ್ ಅಂದ್ರೆ ರೇಡಿಯಸ್, ಎಕ್ಸ್ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್. ಈಗ ಸಪೋಸ್ ಎಕ್ಸ್ ಈಸ್, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್, ಈ ರೇಡಿಯಸ್ಸಿಗೆ ಕಂಪ್ಯಾರಿಸನ್ ಮಾಡಿದರೆ ಈ ಎಕ್ಸ್ ಭಾಳ ದೊಡ್ಡದೈತೆ ಅಂತ ಒಂದು ಅಸಂಪ್ಷನ್ ಮಾಡ್ತಾರೆ. ಹಂಗೆ ಮಾಡಿದರೆ ಈ ಆರನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು, ಹೌದ್ರಿ? ಸೊ ಆರನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು ಅಂದರೆ ಆರನ್ನು ಎಲ್ಲಿ ನೆಗ್ಲೆಕ್ಟ್ ಮಾಡ್ಬೇಕಂದ್ರೆ ಡಿನಾಮಿನೇಟರ್ನಾಗ ಅಷ್ಟೇ. ಆ್ಯಸ್ ಕಂಪೇರ್ ಟು ಎಕ್ಸ್, ಆರ್ ಈಸ್ ಸ್ಮಾಲ್. ನ್ಯೂಮರೇಟರ್ನೊಳಗಿಂದ ಆರನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಬಿಕಾಸ್ ನ್ಯೂಮರೇಟರ್ನೊಳಗೆ ಎಕ್ಸ್ ಇಲ್ಲ ಕಂಪ್ಯಾರಿಸನ್ ಮಾಡೋಕ್ಕೆ. ಸೊ ಅದಕ್ಕೆ ಇಲ್ಲೇನು ಮಾಡ್ತೀನಿ ನೋಡ್ರಿ, ಇದು ಫಾರ್ಮುಲಾ ಇನ್ನೊಂದು ಬರೀತೀನಿ ನಾನು. ಬಿ ಈಸ್ ಈಕ್ವಲ್ಸ್ ಟು μ0/4π 2π. ಸ್ವಲ್ಪ ನಾ ಇಲ್ಲೇ ಅಡ್ಜಸ್ಟ್ ಮಾಡಿದ್ದನ್ನು ಹೆಂಗೆ ಬರೀತೀನಿ ಅಂದರೆ, ಪೈ ಮೊದಲು ಬರೆಯಂಗಿಲ್ಲ, ಓಕೆ, ಎನ್ ಬರೀತೀನಿ. ಓಕೆ, ಎನ್ ಫಸ್ಟ್ ಬರೀತೀನಿ, ಆಮೇಲೆ ಬರೀತೀನಿ ಐ. ಓಕೆ, ಎನ್ ಐ. ನೆಕ್ಸ್ಟ್ ಉಳಿದಿದ್ದೇನು ನೋಡ್ರಿ, ನ್ಯೂಮರೇಟರ್ನೊಳಗೆ πr². πr² ಅಂದ್ರೆ ಏನು? ಈ ಸರ್ಕ್ಯುಲರ್ ಲೂಪದ್ದು πr² ಅಂದ್ರೆ ಏರಿಯಾ ಆಯ್ತು ನೋಡ್ರಿ. ಈಗ ನಾ ಇಲ್ಲಿ ಏನು ಮಾಡಿದೆ, 2 ಮೊದಲು ಬರದೆ, ಎನ್ ಆಮೇಲೆ ಬರದೆ, ಐ ಆಮೇಲೆ ಬರದೆ, ಪೈ ಲಾಸ್ಟಿಗೆ, πr² ಸೇರಿ ನಾನು ಏರಿಯಾ ಮಾಡ್ತೀನಿ. ಇದಕ್ಕೊಂದು ಬ್ರಾಕೆಟ್ ಹಾಕೊಂಡು ಈ NIA ನೋಡಿದ್ರೆ ನಿಮಗೇನೋ ನೆನಪಾಗಬೇಕು. ಓಕೆ, ನೋಡೋಣಂತ್ರಿ. ಕೆಳಗೆ ಡಿನಾಮಿನೇಟರ್ನೊಳಗೆ ಆ್ಯಸ್ ಕಂಪೇರ್ ಟು ಎಕ್ಸ್, ಆರ್ ಸ್ಮಾಲ್ ಇದ್ದಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. x² 3/2 ಇದ್ದಾಗ 2 ಕ್ಯಾನ್ಸಲ್ ಆಗಿ x³ ಉಳಿತು, ಹೌದಾ? ಹಾಂ, ಈಗ ಈ NIA ನೋಡಿದ್ರೆ ನಿಮ್ಗೆ ಏನು ನೆನಪಾಗಬೇಕು? ಜಸ್ಟ್ ನಾವು ಡಿಸ್ಕಸ್ ಮಾಡೀವಿ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಫಾರ್ಮುಲಾ NIA, ಹೌದಲ್ರಿ? ಸೊ I can replace NIA with M. ಈಗ ಇದಕ್ಕೊಂದು ಬಾಕ್ಸ್ ಹಾಕ್ಕೊಂಡು ನಾವೇನು ಮಾಡೋಣ, ಈ ಫಾರ್ಮುಲಾ ಜೋಡಿ ಕಂಪ್ಯಾರಿಸನ್ ಮಾಡೋಣ. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಯಲ್ ಲೈನ್. ದಿಸ್ ಈಸ್ ಆಲ್ಸೋ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಅದ ಈ ಜಗದೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಇದು ಆಕ್ಸಿಸ್, ಇದು ಆಕ್ಸಿಯಲ್ ಲೈನ್, ಇದು ಆಕ್ಸಿಸ್, ಎರಡೂ ಒಂದವು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್. 1/4πε0 ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಪರ್ಮಿಟಿವಿಟಿ ಬರ್ತೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಪರ್ಮಿಯಾಬಿಲಿಟಿ, ಬಟ್ ದ್ಯಾಟ್ ಕಮ್ಸ್ ಇನ್ ನ್ಯೂಮರೇಟರ್. ದಟ್ ಮೀನ್ಸ್ ಇದು ಕಾನ್ಸ್ಟೆಂಟ್ ಪಾರ್ಟ್, ಪರ್ಮಿಯಾಬಿಲಿಟಿ ಪಾರ್ಟ್. ನೆಕ್ಸ್ಟ್ ಸೇಮ್ ಐತೆ, ಇಲ್ಲಿ ಪರ್ಮಿಟಿವಿಟಿ, ಇಲ್ಲೇ ಪರ್ಮಿಯಾಬಿಲಿಟಿ ಕಾನ್ಸ್ಟೆಂಟ್. 2
2 ಈಸ್ ಕಾನ್ಸ್ಟೆಂಟ್, ಎಕ್ಸ್ ಕ್ಯೂಬ್ ಈಸ್ ಕಾನ್ಸ್ಟೆಂಟ್ ಅನ್ನೋಕ್ಕಿಂತ ಸೇಮ್, 2 ಸೇಮ್, ಎಕ್ಸ್ ಕ್ಯೂಬ್ ಸೇಮ್. ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈ ಜಗದಾಗ ಏನೈತಿ, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಆ್ಯಸ್ ಇವ್ರು ಹೆಂಗೆ ಹೇಳ್ತಾರಂದ್ರೆ ಈ ಸರ್ಕ್ಯುಲಾರ್ ಲೂಪನ್ನು ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ಕರಿಬಹುದು. ಸರ್ಕ್ಯುಲಾರ್ ಲೂಪನ್ನು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಕರಿಬೋದು. ಸರ್ಕ್ಯುಲರ್ ಲೂಪನ್ನು ಒಂದು ಕಡೆ ನಾರ್ತ್ ಪೋಲ್, ಒಂದು ಕಡೆ ಸೌತ್ ಪೋಲ್, ಅದಕ್ಕಿದು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ನಾವು ಕರಿಬಹುದು ಅಂತ ಹೇಳಿ ಕಾಮನ್ ಸೆನ್ಸ್ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಲ್ಲ. ಇವ್ರೇನು ಮಾಡ್ತಾರೆ, ಇವು ಎರಡೂ ಫಾರ್ಮುಲಾ ಸೇಮ್ ಇದ್ದಿದ್ದಕ್ಕೆ ಈ ಫಾರ್ಮುಲಾ ಇಲೆಕ್ಟ್ರಿಕ್ ಡೈಪೋಲ್ದು ಹೌದಲ್ರಿ. ಈಗ ಇಲೆಕ್ಟ್ರಿಕ್ ಡೈಪೋಲ್ದ ಫಾರ್ಮುಲಾ ಜೋಡಿ ಕಂಪ್ಯಾರಿಸನ್ ಮಾಡುವಂಥ ಸೇಮ್ ಫಾರ್ಮುಲಾ ಬಂದೈತಿ ಅಂದ್ರೆ ಇಲ್ಲಿ ಏನೈತಲ್ಲ, ಹೆಂಗಿದು ಇಲೆಕ್ಟ್ರಿಕ್ ಡೈಪೋಲ್ ಇದ್ರ ಫಾರ್ಮುಲಾ ಗತೆನ ಇದ್ರ ಫಾರ್ಮುಲಾ ಬಂದೈತಿ ಅಂದ್ರೆ ಈ ಸರ್ಕ್ಯುಲರ್ ಲೂಪನ್ನ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಅನ್ಬಹುದು ಅಂತಾರೆ ಅವ್ರು. ನಾವು ನಾರ್ತ್ ಪೋಲ್ ಸೌತ್ ಪೋಲ್ ಗತೆ ಹೆಂಗೆ ಅರ್ಥ ಮಾಡ್ಕೊಂಡಿದ್ವಲ್ಲ, ಒಂದು ಸೈಡ್ ನಾರ್ತ್ ಪೋಲ್ ಒಂದು ಸೈಡ್ ಸೌತ್ ಪೋಲ್ ಆಗ್ತದೆ. ದಟ್ಸ್ ವೈ ವಿ ಕ್ಯಾನ್ ಕಾಲ್ ದಿಸ್ ಎಸ್ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಲ್ಲ. ಇವ್ರೇನು ಮಾಡ್ತಾರೆ, ಎಲೆಕ್ಟ್ರಿಕ್ ಡೈಪೋಲದ್ದು ಆಕ್ಸಿಯಲ್ ಲೈನ್ ಮೇಲೆ ಒಂದು ಪಾಯಿಂಟ್ ನೋಡೋಕೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಐತಿ, ಅದೇ ಫಾರ್ಮುಲಾ ಹಾಕಿದ ಮ್ಯಾಚ್ ಆಗೋದ್ರಿಂದ ಇದು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ನಾವು ಕರಿಬಹುದು ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೋಪ್ಫುಲಿ ಇದು ನಿಮ್ಗೆ ಅರ್ಥ ಆತಂತ ಅಂದ್ಕೊಂಡೀನಿ. ಮುಂದೆ ಅವ್ರು ಎರಡೂ ನಡುವೆ ಒಂದು ಕಂಪ್ಯಾರಿಸನ್ ಮಾಡ್ಯಾರ, ಒಂದು ರಿಮಾರ್ಕ್ಸ್ನೊಳಗೆ ಹಾಕ್ಯಾರ. ಅದನ್ನು ನೀವು ಓದಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ನಿಂದ ನಾವು ನೆಕ್ಸ್ಟ್ ಕ್ಲಾಸ್ನೊಳಗೆ ಕಂಟಿನ್ಯೂ ಮಾಡೋಣಂತ್ರಿ. ಇಫ್ ಪಾಸಿಬಲ್ ನನಗಿದು ಬೋರ್ಡ್ ವಾಪಸ್ ಸಿಕ್ತಂದ್ರೆ ಇಲ್ಲೇ ರೆಕಾರ್ಡ್ ಮಾಡ್ತೀನಿ ಗದಗಿಗೆ ಬರೋ ತನಕ. ಇಲ್ಲ ಅಂದರೆ ಆಬ್ವಿಯಸ್ಲಿ ಸ್ಕ್ರೀನ್ ರೆಕಾರ್ಡರಿಗೆ ಹೋಗ್ಬೇಕಾಗ್ತೈತೆ ನಾವು, ವಿಲ್ ಸಿ. ಸೊ ಇನ್ನೂ ಟೈಮ್ ಐತಿ, ಬೇಕಾದಂಗೆ ನೀವು ಪ್ರಿಪ್ರೇಷನ್ ಮಾಡ್ಬೋದು. ನಾನು ಮೊನ್ನೆ ನಿಮ್ಮ ಕಾಲೇಜ್ ಕ್ಲಾಸಸ್ ಮುಗಿಸೋ ಟೈಮ್ನಾಗಿಂದನೇ ಮುಂದೆ ಹಿಂಗೆ ಆಗ್ತೈತಿ. ಬಿಕಾಸ್ ಇವು ಹೊಸದಾಗಿಲ್ರಿ, ವರ್ಷ ಇದನ್ನೇ ನೋಡ್ಕೊತ ಬಂದಿರ್ತೀವಿ ನಾವು. ಸ್ಟೂಡೆಂಟ್ಸ್ ಮೆಂಟಾಲಿಟಿ ಹೆಂಗೆ ಹಾಕ್ಕೊಂತ ಹೋಗ್ತೈತಿ ಎಕ್ಸಾಮ್ ಹತ್ರ ಬಂದಂಗೆ ಅಂತ. ಸೊ ಈಗ ನೀವು ರೈಟ್ ನಾವು ಏನು ಸಿಚುವೇಶನ್ ಒಳಗದಿರಲ್ಲ, ಇದ್ರ ಮೇಲೆ ಫೈನಲ್ ಎಕ್ಸಾಮ್ ನಂದು ಚಲೋ ಆಗಲಿಕ್ಕಿಲ್ಲ ಅಂತ ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ಭಾಳ ಐತಿ ನಿಮ್ಗೆ. ಅಟ್ ಅ ಸ್ಟ್ರೆಚ್ ಎಕ್ಸಾಮ್ ಕಡೆ ಫೋಕಸ್ ಮಾಡಿ ವರ್ಕ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಇನ್ಮೇಲೆ ಪಾಸಿಬಲ್ ಐತಿ. ಆ್ಯಂಡ್ ಅಕಸ್ಮಾತ್ ಹಾಲಿಡೇಸ್ ಏನಾರು ಎಕ್ಸ್ಟೆಂಡ್ ಆಯ್ತು ಬಿಕಾಸ್ ಆಫ್ ಕೊರೋನಾ ಅಂದರೆ ಇವನ್ ಯು ಕ್ಯಾನ್ ಫೋಕಸ್ ಆನ್ CET, ದಟ್ ಈಸ್ ಲೆಫ್ಟ್ ಟು ಯು. ಎಷ್ಟರ ಮಟ್ಟಿಗೆ ನಿಮ್ಗೆ ಥಿಯರಿ ಪ್ರಿಪ್ರೇಷನ್ ಮೇಲೆ ಕಾನ್ಫಿಡೆನ್ಸ್ ಐತೆ ಅನ್ನೋದ್ರ ಮೇಲೆ ಯು ಕ್ಯಾನ್ ಗೋ ಫಾರ್ CET ಆಲ್ಸೋ. ಅದನ್ನು ನೀವು ಡಿಸೈಡ್ ಮಾಡ್ಬೇಕು. ಬಟ್ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಈಗಿಂದನೂ ಪಾಸಿಬಲ್ ಐತಿ, 100% ಗ್ಯಾರಂಟಿ. ಸೊ ಇಷ್ಟರ ಮ್ಯಾಲೂ ಟೆನ್ಷನ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದೆ. ಎನಿಥಿಂಗ್ ಕ್ಯಾನ್ ಬಿ ಡನ್ ಇನ್ 1 ಮಂತ್. ಆಲ್ಮೋಸ್ಟ್ ಟಾಪಿಕ್ಸ್ ಎಲ್ಲ ಗೊತ್ತಿರ್ತಾವೆ, ಅವ್ನು ಒಂದು ಕಡೆ ಇಂಟಿಗ್ರೇಟ್ ಮಾಡ್ಬೇಕಾಗಿರ್ತೈತೆ ಅಷ್ಟೇ. ಹಾಚ್ ಪಾಚ್ ಆಗಿರ್ತೈತಿ, ಒಂದು ಕಡೆ ಅದನ್ನು ಇಂಟಿಗ್ರೇಟ್ ಮಾಡ್ಬೇಕಾಗಿರುತ್ತೆ. ಪ್ರಿಪ್ರೇಟ್ರಿಗೆ ಕಡಿಮೆ ಟೈಮ್ನೊಳಗೆ ನೀವು ಗದ್ದಲ ಮಾಡೋಕ್ಕೆ ಹೋಗಿ ಅದು ಚಲೋ ಬಂದಿಲ್ಲ ಅಂದ ತಕ್ಷಣ ಕಾನ್ಫಿಡೆನ್ಸ್ ಡೌನ್ ಆಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪ್ರಿಪ್ರೇಟರಿ ಪರ್ಫಾರ್ಮೆನ್ಸನ್ನು. ಅಥವಾ ನಿಮ್ಮದು ಈ ಹಾಲಿಡೇಸ್ ಮುಗಿದ ಮೇಲೂ ಒಂದು ಪ್ರಿಪ್ರೇಟರಿ ಇಟ್ಟರು ಅದರೊಳಗೂ ಸ್ವಲ್ಪ ಡ್ರಾಪ್ ಡೌನ್ ಆದ್ರೂ ಪರ್ಫಾರ್ಮೆನ್ಸ್, ನೋ ನೀಡ್ ಟು ವರಿ. ಟೈಮ್ ಐತಿ ಅಂದರೆ ಆರಾಮಿರ್ಬಿಡು, ಟೈಮ್ ಐತಿ ಅಂತಲ್ಲ, ಟೈಮ್ ಐತಿ, ಕೆಲಸ ಮಾಡ್ಬೋದು ಅಂತ ಅರ್ಥ. ಬಿಟ್ಬಿಡ್ರಿ ನಡೀತೈತೆ ಅಂತ ಹಂಗಂತಲ್ಲ, ಟೈಮ್ ಐತಿ, ದಟ್ ಇಸ್ ಪಾಸಿಬಲ್, ಯು ಕ್ಯಾನ್ ಡೂ. ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಸೊ ನೆಕ್ಸ್ಟ್ ನೋಡೋಣ ರೀ ಯಾವ ರೀತಿ ಪಾಸಿಬಲ್ ಆಗ್ತೈತೆ. ಥ್ಯಾಂಕ್ ಯು, ನಮಸ್ಕಾರ.